ಜುಲೈ 26, 2015ರಲ್ಲಿ ಕಪಲ್ಸ್ ತಮ್ಮ ನಾಯಿಯನ್ನು ಕರೆದುಕೊಂಡು ವಾಕಿಂಗ್ಗೆ ಹೋಗ್ತಾರೆ. ಹೀಗೆ ಅವರು ಒಂದು ಪಾಂಡ್ ಬಳಿ ಹೋಗುತ್ತಿರುವಾಗ ಅವರ ನಾಯಿ ಅಲ್ಲಿ ಬಿದ್ದಿದ್ದ ಕಸದ ಕವರ್ ಬಳಿ ಹೋಗುತ್ತೆ. ಎಷ್ಟೇ ಕೂಗಿದ್ರೂ ಆ ನಾಯಿ ಅಲ್ಲಿಂದ ಬರುತ್ತಿರಲ್ಲ. ಆ ಕವರ್ ಮೇಲೆ ಏಕೆ ನಮ್ಮ ನಾಯಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸುತ್ತಿದೆ ಎಂದು ಆ ಕಪಲ್ಸ್ ಆ ಕವರ್ ಅನ್ನು ಒಂದು ಕೋಲಿನಿಂದ ಚೆಕ್ ಮಾಡ್ತಾರೆ. ಅದನ್ನು ನೋಡಿದ ಅವರಿಗೆ ತುಂಬಾ ಭಯವಾಗುತ್ತೆ. ಏಕೆಂದರೆ ಅದರ ಒಳಗೆ ಇದ್ದಿದ್ದು ಮನುಷ್ಯನ ತುಂಡಾದ ಭಾಗಗಳು. ಆಗ ಅವರು ಕೂಡಲೇ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಬಂದ ಅವರಿಗೆ ನಡೆದ ವಿಷಯ ಹೇಳ್ತಾರೆ. ಆಗ ಅದನ್ನೆಲ್ಲ ಚೆಕ್ ಮಾಡುವ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಆ ಪಾಂಡ್ ಬಳಿ ಇರುವ ಮನೆಗಳಿಗೆ ಹೋಗಿ ಅವರನ್ನು ವಿಚಾರಿಸ್ತಾರೆ. ಅವರ ಬಳಿ ಈ ಜಾಗದಲ್ಲಿ ಏನಾದರೂ ಅನ್ಯೂಶುವಲ್ ಆಕ್ಟಿವಿಟಿ ನಡೆದಿದೆಯಾ ಎಂದು ಕೇಳ್ತಾರೆ. ಅದಕ್ಕೆ ಅವರು ಹೇಳುವುದೇನೆಂದರೆ, ಇಲ್ಲಿ ಆ ರೀತಿಯ ಯಾವುದೇ ಆಕ್ಟಿವಿಟಿ ನಡೆದಿಲ್ಲ. ಆದರೆ ತುಂಬಾ ದಿನದಿಂದ ನಮ್ಮ ನೇಬರ್ ಆದ ವ್ಯಾಲೆಂಟಿನಾ ಉಲನೋವಾ ಎಂಬ 79 ವರ್ಷದ ಮಹಿಳೆ ಕಾಣುತ್ತಿಲ್ಲವೆಂದು ಹೇಳ್ತಾರೆ. ಆಗ ಪೊಲೀಸರು ಆ ಮಹಿಳೆಯ ಮನೆಗೆ ಹೋಗಿ ಬಾಗಿಲನ್ನು ಕೊಡ್ತಾರೆ. ಆದರೆ ಮನೆ ಬಾಗಿಲನ್ನು ತೆಗೆಯೋದು ವ್ಯಾಲೆಂಟಿನಾ ಅಲ್ಲ, 68 ವರ್ಷದ ಬೇರೆ ಯಾರೋ ವಯಸ್ಸಾದ ಮಹಿಳೆ. ಆಗ ಪೊಲೀಸರು ಮನೆಯ ಒಳಗೋದರು. ವ್ಯಾಲೆಂಟಿನಾ ಕಾಣೋದಿಲ್ಲ. ಕಾಣೋದು ರಕ್ತವಾಗಿರುವ ಆ ಮನೆ. ಆಗ ಆ ಮಹಿಳೆಯ ಬಳಿ ವ್ಯಾಲೆಂಟಿನಾ ಎಲ್ಲಿ, ಈ ಮನೆಯೆಲ್ಲ ರಕ್ತವಾಗಲು ಏನು ಕಾರಣವೆಂದು ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನನಗೆ ಈ ಮನೆ ತುಂಬಾ ಇಷ್ಟ. ಇದು ನನ್ನ ಮನೆ. ಅವಳು ನನಗೆ ಅವಮಾನ ಮಾಡಿದ್ಲು. ಹಾಗಾಗಿ ನಾನೇ ಅವಳನ್ನು ಕೊಂದು ತಲೆಯನ್ನು ಕತ್ತರಿಸಿ ದೇಹವನ್ನು ತುಂಡು ತುಂಡು ಮಾಡಿದೆ ಎಂಬ ಶಾಕಿಂಗ್ ಸತ್ಯವನ್ನು ಆ ವಯಸ್ಸಾದ ಮಹಿಳೆ ಹೇಳ್ತಾಳೆ. ಈ ರೀತಿ ಹೇಳಿದ ಮಹಿಳೆಯ ಹೆಸರೇ ಟೆಮಾರಾ ಸ್ಯಾನ್ಸೊನೋವಾ ಎಂದು. ನಂತರದ ದಿನದಲ್ಲಿ ಗೊತ್ತಾಗುತ್ತೆ ಈ ವಯಸ್ಸಾದ ಮಹಿಳೆ ಒಬ್ಬಳು ಸೀರಿಯಲ್ ಸೈಕೋ ಕಿಲ್ಲರ್ ಎಂದು. ಏಪ್ರಿಲ್ 25, 1947ರಲ್ಲಿ ರಷ್ಯಾದ ಹುಶೂರ್ನಲ್ಲಿ ಹುಟ್ಟುವ ಟೆಮಾರಾ ಸ್ಯಾನ್ಸೊನೋವಾ ತನ್ನ ಹೈಸ್ಕೂಲನ್ನು ಮಾಸ್ಕೋದಲ್ಲಿ ಮುಗಿಸ್ತಾಳೆ. ನಂತರ ಯೂನಿವರ್ಸಿಟಿಯ ಪದವಿ ಪಡೆದು ಕೆಲಸಕ್ಕಾಗಿ ಸೇಂಟ್ ಪೀಟರ್ಸ್ಬರ್ಗ್ಗೆ ಬರ್ತಾಳೆ. ಅಲ್ಲಿ ಸ್ಯಾಮ್ಸೊನೋವಾಗೆ ಪರಿಚಯವಾಗೋದೆ ಅಲೆಕ್ಸಿ ಎಂಬ ವ್ಯಕ್ತಿ. ಪರಿಚಯ ಪ್ರೀತಿಯಾಗಿ ಮದುವೆ ಕೂಡ ಆಗ್ತಾರೆ. 1971ರಲ್ಲಿ ಡಿಮಿಟ್ರೋವ್ ಸ್ಟ್ರೀಟ್ನಲ್ಲಿ ಒಂದು ಮನೆಯನ್ನು ಮಾಡಿ ಅಲ್ಲಿಯೇ ವಾಸವಾಗ್ತಾರೆ. ಸ್ನೇಹಿತರೆ, ಅಲೆಕ್ಸಿ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದರೆ ಸ್ಯಾಮ್ಸೊನೋವಾ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಟ್ರಾವೆಲ್ ಏಜೆಂಟ್ ಆಗಿರ್ತಾಳೆ. ಒಟ್ಟು ಆಕೆಗೆ ಆ ಕೆಲಸದಲ್ಲಿ 16 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಲ್ಲವೂ ಸರಿ ಇರಬೇಕಾದ್ರೆ 2000 ಇಸ್ವಿಯಲ್ಲಿ ತನ್ನ ಗಂಡ ಮಿಸ್ ಆಗಿದ್ದಾನೆ ಎಂದು ಸ್ಯಾಮ್ಸೊನೋವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ತನ್ನ ಗಂಡ ಅಲೆಕ್ಸಿ ಯಾವುದೋ ಹುಡುಗಿ ಜೊತೆ ಓಡೋಗಿದ್ದಾನೆ ಎಂದು ಸುದ್ದಿ ಹಬ್ಬಿಸ್ತಾಳೆ. ಪೊಲೀಸರು ಕೂಡ ಅವನನ್ನು ಎಲ್ಲ ಕಡೆ ಹುಡುಕಿದರೂ ಸಿಗದೇ ಇದ್ದಾಗ ಸ್ಯಾಮ್ಸೊನೋವಾ ಹೇಳುತ್ತಿರುವುದೇ ನಿಜವೆಂದು ಆ ಮಿಸ್ಸಿಂಗ್ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಅಲೆಕ್ಸಿ ಏನಾದ ಎಂದು ಯಾರಿಗೂ ಗೊತ್ತಾಗಲ್ಲ. ವಯಸ್ಸಾದ ಸ್ಯಾಮ್ಸೊನೋವಾ ಜೊತೆ ಯಾರು ಕೂಡ ಇರೋದಿಲ್ಲ. ಮನೆಯಲ್ಲಿ ಆಕೆ ಒಂಟಿಯಾಗಿರ್ತಾಳೆ. ವಯಸ್ಸಾದ ಕಾರಣ ಕೆಲಸ ಕೂಡ ಇರೋದಿಲ್ಲ. ಮನೆಯಲ್ಲಿ ದುಡ್ಡಿನ ಕಷ್ಟ ಶುರುವಾಗುತ್ತೆ. ಆಗ ಆಕೆ ತನ್ನ ಮನೆಯ ಒಂದು ರೂಮನ್ನು ರೆಂಟ್ಗೆ ಕೊಡಲು ನಿರ್ಧಾರ ಮಾಡ್ತಾಳೆ. 2001ರಲ್ಲಿ ವ್ಲಾಡಿಮಿರ್ ಎಂಬ ವ್ಯಕ್ತಿ ರೆಂಟ್ಗೆ ಬರ್ತಾನೆ. ಆಗಿನಿಂದ ದುಡ್ಡಿನ ತೊಂದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುತ್ತೆ. ಮೊದಲು ಅವನ ಜೊತೆ ಚೆನ್ನಾಗಿ ಮಾತಾಡಿಕೊಂಡಿದ್ದ ಸ್ಯಾಮ್ಸೊನೋವಾ ನಂತರದ ದಿನದಲ್ಲಿ ಅವನ ಜೊತೆ ಜಗಳ ಮಾಡಲು ಶುರು ಮಾಡ್ತಾಳೆ. ಸ್ಯಾಮ್ಸೊನೋವಾ ಟಾರ್ಚರ್ ಅನ್ನು ತಾಳಲಾರದ ವ್ಲಾಡಿಮಿರ್ ರೂಮನ್ನು ಖಾಲಿ ಮಾಡಿಕೊಂಡು ಹೊರಟೋಗ್ತಾನೆ. ನಂತರ ಆ ರೂಮ್ಗೆ ಟೆನೆಂಟ್ ಆಗಿ ಬರೋದು 44 ವರ್ಷದ ಸೆರ್ಗಿ ಪೊಟಾನಿನ್. ಅವನ ಜೊತೆಯೂ ಸ್ಯಾಮ್ಸೊನೋವಾ ಜಗಳ ಮಾಡ್ತಾಳೆ. ಅವರ ಜಗಳ ಎಷ್ಟಿತ್ತೆಂದರೆ ಸುತ್ತಮುತ್ತದ ಮನೆಯವರಿಗೂ ಆ ಜಗಳ ಕೇಳುತ್ತಿತ್ತು. ಆ ಜಗಳವಾದ ಮರುದಿನವೇ ಸೆರ್ಗಿ ಎಲ್ಲಿಯೂ ಕಾಣುವುದಿಲ್ಲ. ಪಕ್ಕದ ಮನೆಯವರು ಕೂಡ ಸೆರ್ಗಿ ಬಗ್ಗೆ ಸ್ಯಾಮ್ಸೊನೋವಾ ಹತ್ತಿರ ವಿಚಾರಿಸ್ತಾರೆ. ಸ್ಯಾಮ್ಸೊನೋವಾ ಹೇಳೋದು ಅವನು ಕೂಡ ಮನೆಯನ್ನು ಖಾಲಿ ಮಾಡಿಕೊಂಡು ಹೋದ ಎಂದು. ಇದಾದ ಮೇಲೆ ಎಷ್ಟೋ ಜನ ಅವಳ ಮನೆ ರೂಮ್ಗೆ ರೆಂಟ್ಗಾಗಿ ಬರ್ತಾರೆ. ಆದರೆ ಯಾರು ಕೂಡ ಹೆಚ್ಚು ಕಾಲ ಆ ಮನೆಯಲ್ಲಿ ಇರೋದಿಲ್ಲ. ಬರುವವರೆಲ್ಲ ಸ್ಯಾಮ್ಸೊನೋವಾಗಿಂತ ಚಿಕ್ಕ ಏಜ್ನವರೇ ಆಗಿರ್ತಾರೆ. 2015ರವರೆಗೂ ಸ್ಯಾಮ್ಸೊನೋವಾ ಒಂಟಿಯಾಗಿಯೇ ಬದುಕುತ್ತಾಳೆ. ಸ್ಯಾಮ್ಸೊನೋವಾ ಇದ್ದ ಮನೆ ತುಂಬಾ ಹಳೆಯದಾಗಿದ್ದ ಕಾರಣ ತನ್ನ ಮನೆಯನ್ನು ರೆನೋವೇಷನ್ ಮಾಡಿಸಬೇಕೆಂದು ನಿರ್ಧಾರ ಮಾಡಿ ತಾನು ಸೇವ್ ಮಾಡಿದ್ದ ದುಡ್ಡನ್ನು ಅದಕ್ಕೆ ಹಾಕ್ತಾಳೆ. ಮನೆಯ ಕೆಲಸ ಕೂಡ ಶುರುವಾಗುತ್ತೆ. ಈ ಸಮಯದಲ್ಲಿ ಅಲ್ಲಿಗೆ ಬರೋದೆ 79 ವರ್ಷದ ವ್ಯಾಲೆಂಟಿನಾ ಉಲನೋವಾ. ಇವರು
ಸ್ಯಾಮ್ಸನೋವಾಗೆ ಪರಿಚಯ ಇದ್ದವರೇ. ಈಕೆಯೂ ಕೂಡ ಸ್ಯಾಮ್ಸನೋವಾಗಿರುವ ಡಿಮಿಟ್ರಿವ್ ಸ್ಟ್ರೀಟ್ನಲ್ಲಿಯೇ ಇರೋದು. ಅವಳ ಮನೆಯ ರೆನೋವೇಷನ್ ಕೆಲಸ ನೋಡಿದ ವ್ಯಾಲೆಂಟೀನಾ ಸ್ಯಾಮ್ಸನೋವಾಗೆ ಹೀಗೆ ಹೇಳ್ತಾರೆ: ಮನೆ ಕೆಲಸ ಮುಗಿಯುವವರೆಗೂ ಬೇಕಾದರೆ ನೀನು ನನ್ನ ಮನೆಗೆ ಬರಬಹುದು. ನಾನು ಕೂಡ ಅಲ್ಲಿ ಒಂಟಿಯಾಗಿಯೇ ಇರೋದು. ಇಲ್ಲಿನ ಕೆಲಸ ಮುಗಿದ ಮೇಲೆ ನೀನು ಹೋಗಬಹುದು ಎಂದು ಹೇಳ್ತಾರೆ. ಅದಕ್ಕೆ ಖುಷಿಯಾಗುವ ಸ್ಯಾಮ್ಸನೋವಾ ಸರಿಯೆಂದು ಹೇಳಿ ತನ್ನ ಲಗೇಜನ್ನು ಎತ್ತಿಕೊಂಡು ವ್ಯಾಲೆಂಟೀನಾ ಜೊತೆ ಅವರ ಮನೆಗೆ ಹೋಗ್ತಾಳೆ. ಸ್ನೇಹಿತರ ವ್ಯಾಲೆಂಟೀನಾ ವಯಸ್ಸಿನಲ್ಲಿ ಸ್ಯಾಮ್ಸನೋವಾಗಿಂತ ದೊಡ್ಡವರು. ಹೀಗೆ ಮನೆಗೆ ಬಂದ ಸ್ಯಾಮ್ಸನೋವಾ ಅಲ್ಲಿಯೇ ಅಡಿಗೆ ಮಾಡಿಕೊಂಡು ವ್ಯಾಲೆಂಟೀನಾಗೆ ಸಹಾಯ ಮಾಡಿಕೊಂಡು ಇರ್ತಾಳೆ. ಆದರೆ ಸ್ಯಾಮ್ಸನೋವಾ ಮಾಡುವ ಒಂದೆರಡು ಕೆಲಸಗಳು ವ್ಯಾಲೆಂಟೀನಾಗೆ ಇಷ್ಟವಾಗುವುದಿಲ್ಲ. ಸ್ಯಾಮ್ಸನೋವಾ ತಿಂದ ಪಾತ್ರೆಗಳನ್ನು ತೊಳೆಯುತ್ತಿರುವುದಿಲ್ಲ. ತನ್ನ ರೂಮನ್ನು ತುಂಬ ಗಲೀಜಾಗಿ ಇಟ್ಟುಕೊಂಡಿರ್ತಾಳೆ. ಇದೇ ವಿಷಯವಾಗಿ ಅವರಿಬ್ಬರ ಜೊತೆ ದೊಡ್ಡ ಜಗಳವಾಗುತ್ತೆ. ಆಗ ವ್ಯಾಲೆಂಟೀನಾ ನನ್ನ ಮನೆಯಿಂದ ಹೊರಗೋಗು ಎಂದು ಹೇಳ್ತಾರೆ. ಆದರೆ ಸ್ಯಾಮ್ಸನೋವಾಗೆ ಆ ಮನೆಯಿಂದ ಹೋಗಲು ಇಷ್ಟ ಇರೋದಿಲ್ಲ. ಈ ಮನೆ ನಂದು, ನಾನಿಲ್ಲಿಗೆ ಇರೋದು, ಇಲ್ಲಿಂದ ನಾನು ಎಲ್ಲಿಗೂ ಹೋಗಲ್ಲವೆಂದು ವ್ಯಾಲೆಂಟೀನಾಗೆ ಹೇಳ್ತಾಳೆ. ಹೀಗೆ ಅವರ ಜಗಳ ನಡೆದು ಕೊನೆಗೆ ಸ್ಯಾಮ್ಸನೋವಾ ವ್ಯಾಲೆಂಟೀನಾ ಬಳಿ ಕ್ಷಮೆ ಕೇಳ್ತಾಳೆ. ಆದರೆ ಆ ಕ್ಷಮೆ ಮನಸ್ಸಿನಿಂದ ಕೇಳಿದ ಕ್ಷಮೆ ಆಗಿರೋದಿಲ್ಲ. ಅವಳ ಮನಸ್ಸಿನಲ್ಲಿದ್ದಿದ್ದು ಕೇವಲ ದ್ವೇಷ. 2015 ಜುಲೈ 24 ಬೆಳಗ್ಗೆಯಲ್ಲಿ ತನ್ನ ಸ್ಟ್ರೀಟ್ನಿಂದ ಪುಷ್ಕಿನ್ಗೆ ಹೋಗುವ ಸ್ಯಾಮ್ಸನೋವಾ ಅಲ್ಲಿನ ಫಾರ್ಮಸಿಯಲ್ಲಿ ಲಾರ್ಜ್ ಡೋಸ್ ಆದ ಫೆನಾಜೆಪಮ್ ಮಾತ್ರೆಗಳನ್ನು ತಗೋತಾಳೆ. ಸ್ನೇಹಿತರೆ, ಈ ಮಾತ್ರೆಗಳು ಸ್ಕಿಜೋಫ್ರೇನಿಯಾ ಪೇಷಂಟ್ಗಳಿಗೆ ಕೊಡೋದು. ಇದು ಎಲ್ಲರಿಗೂ ಸಿಗಲ್ಲ. ಇದು ಒಂದು ರೀತಿಯ ಸ್ಲೀಪಿಂಗ್ ಪಿಲ್ಸ್ಗಳು. ಯಾರಿಗೂ ಸುಲಭವಾಗಿ ಸಿಗದ ಈ ಮಾತ್ರೆಗಳು ಸ್ಯಾಮ್ಸನೋವಾಗೆ ಹೇಗೆ ಸಿಕ್ಕಿತು ಎಂದು ನೀವು ಕೇಳಬಹುದು. ಅದಕ್ಕೂ ಕೂಡ ಉತ್ತರ ಇದೆ. ಅದೇನೆಂದರೆ, ಸ್ಯಾಮ್ಸನೋವಾ ಕೂಡ ಸ್ಕಿಜೋಫ್ರೇನಿಯಾ ಎಂಬ ಮಾನಸಿಕ ಕಾಯಿಲೆಯ ಪೇಷಂಟ್ ಆಗಿರ್ತಾಳೆ. ಸ್ನೇಹಿತರೆ, 3 ಬಾರಿ ಮೆಂಟಲ್ ಪ್ರಾಬ್ಲಮ್ನಿಂದ ಸ್ಯಾಮ್ಸನೋವಾ ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿರ್ತಾಳೆ. ನಂತರ ಮನೆಗೆ ಬರೋ ಸ್ಯಾಮ್ಸನೋವಾ ಅಡಿಗೆ ಮಾಡ್ತಾಳೆ. ವ್ಯಾಲೆಂಟೀನಾ ತುಂಬ ಇಷ್ಟಪಡೋ ಒಂದು ಸ್ಯಾಲೆಡ್ ಅನ್ನು ರೆಡಿ ಮಾಡಿ 50 ಫೆನಾಜೆಪಮ್ ಮಾತ್ರೆಗಳನ್ನು ಅದರಲ್ಲಿ ಹಾಕ್ತಾಳೆ. ನಂತರ ಅದನ್ನು ವ್ಯಾಲೆಂಟೀನಾಗೆ ತಿನ್ನಲು ಕೊಡ್ತಾಳೆ. ಅದರ ರುಚಿ ಬೇರೆ ತರ ಇದ್ದರೂ ಅತಿಯಾದ ಹೊಟ್ಟೆ ಹಸಿವಿನಿಂದ ವ್ಯಾಲೆಂಟೀನಾ ಅದನ್ನೆಲ್ಲ ತಿಂದು ಮುಗಿಸ್ತಾರೆ. ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಯೇ ಪ್ರಜ್ಞೆ ತಪ್ತಾರೆ. ಆಗ ಸ್ಯಾಮ್ಸನೋವಾ ಮಾಡೋ ಭಯಾನಕ ಕೆಲಸ ಏನು ಗೊತ್ತಾ? ಕಿಚನ್ ನೈಫ್ನಿಂದ ವ್ಯಾಲೆಂಟೀನಾ ತಲೆಯನ್ನು ಬೇರೆ ಮಾಡೋದು. ನಂತರ ದೇಹವನ್ನು ಚಿಕ್ಕ ಚಿಕ್ಕ ಪೀಸ್ಗಳಂತೆ ಕಟ್ ಮಾಡಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಹತ್ತಿರದ ಪಾಂಡ್ ಬಳಿ ಹಾಗೂ ಇನ್ನು ಕೆಲ ಭಾಗಗಳಲ್ಲಿ ಆ ಶವವನ್ನು ಬಿಸಾಕಿರ್ತಾಳೆ. ಇದಾದ 3 ದಿನದಲ್ಲಿಯೇ ನಾಯಿಯ ಮೂಲಕ ಈ ತುಂಡಾದ ಶವದ ಬಗ್ಗೆ ಪೊಲೀಸರಿಗೆ ಗೊತ್ತಾಗುತ್ತೆ. ಹಾಗೆ ಪೊಲೀಸರು ಸ್ಯಾಮ್ಸನೋವಾನನ್ನು ಅರೆಸ್ಟ್ ಮಾಡ್ತಾರೆ. ಸ್ಯಾಮ್ಸನೋವಾ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ಅವಳ ಮನೆಗೆ ಹೋಗ್ತಾರೆ. ಹೋದ ಅವರಿಗೆ ಆ ಮನೆಯಲ್ಲಿ ಸ್ಯಾಮ್ಸನೋವಾ ಪ್ರತಿನಿತ್ಯ ಬರೆಯುತ್ತಿದ್ದ ಡೈರಿ ಸಿಗುತ್ತೆ. ಇದರಿಂದ ಏನಾದರೂ ಯೂಸ್ ಆಗಬಹುದೆಂದು ಅದನ್ನೆಲ್ಲ ಓದಲು ಮುಂದಾಗ್ತಾರೆ. ಆ ಡೈರಿಯಲ್ಲಿ ರಷ್ಯನ್, ಜರ್ಮನ್ ಹಾಗೂ ಇಂಗ್ಲಿಷ್ನಲ್ಲಿಯೂ ಸ್ಯಾಮ್ಸನೋವಾ ಏನೇನೋ ಬರೆದಿರ್ತಾಳೆ. ಹೀಗೆ ಅದನ್ನೆಲ್ಲ ಓದುವಾಗ ಒಂದು ಪೇಜ್ನಲ್ಲಿ ಸ್ಯಾಮ್ಸನೋವಾ ತಾನು ಕೊಲೆ ಮಾಡಿರುವ ವಿಷಯವನ್ನು ಕೂಡ ಬರೆದಿರ್ತಾಳೆ. ನಾನು ಯಾರನ್ನು ಕೊಲೆ ಮಾಡಿದೆ, ಯಾವ ರೀತಿ ಮಾಡಿದೆ, ನಂತರ ಅವರ ದೇಹದ ಭಾಗಗಳನ್ನು ಎಲ್ಲೆಲ್ಲಿ ಬಿಸಾಕಿದೆ ಎಂಬ ಮಾಹಿತಿಯನ್ನು ಕೂಡ ಬರೆದಿರ್ತಾಳೆ. ಅದರಿಂದ ತಿಳಿದ ಮತ್ತೊಂದು ಶಾಕಿಂಗ್ ವಿಷಯವೇನೆಂದರೆ, ಸ್ಯಾಮ್ಸನೋವಾ ತನ್ನ ಗಂಡನಾದ ಅಲೆಕ್ಸಿಯನ್ನು ಕೂಡ ಕೊಂದಿರ್ತಾಳೆ. ರೂಮನ್ನು ರೆಂಟ್ಗೆ ಪಡೆದಿದ್ದ 56 ವರ್ಷದ ಸೆರ್ಗಿಯನ್ನು ಕೂಡ ಈಕೆಯೇ ಕೊಂದಿದ್ದು. ಅವನ ದೇಹವನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ಆ ಸ್ಟ್ರೀಟ್ನ ಸೆಂಟ್ ಡೆಸಿಯಸ್ ಮಾರ್ಗದಲ್ಲಿ ಬಿಸಾಕಿರ್ತಾಳೆ. ಹಾಗೆ ಅವಳ ರೂಮನ್ನು ರೆಂಟ್ಗೆ ಪಡೆದಿದ್ದ ಹಲವಾರು ಜನರು ಸ್ಯಾಮ್ಸನೋವಾ ಎಂದಲೇ ತುಂಬ ಭೀಕರವಾಗಿ ಸತ್ತಿರ್ತಾರೆ. ಆ ಡೈರಿಯಿಂದ ಗೊತ್ತಾಗುವ ಮತ್ತೊಂದು ಭಯಾನಕ ವಿಷಯವೇನೆಂದರೆ, ಸ್ಯಾಮ್ಸನೋವಾ ಒಟ್ಟು 14 ಕೊಲೆಗಳನ್ನು ಮಾಡಿದ್ದು ಮನುಷ್ಯರ ಕೆಲ ಭಾಗಗಳನ್ನು ಬೇಯಿಸಿಕೊಂಡು ತಿಂದಿದ್ದಾಳೆ ಎಂದು ಅನುಮಾನಿಸಲಾಗಿದೆ. ಈ ಸಮಯದಲ್ಲಿ ಅವರಿಗೆ ಸತ್ತು ಹೋಗಿದ್ದ ವ್ಯಾಲೆಂಟೀನಾ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇರೋದು ಗೊತ್ತಾಗಿ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ ಸ್ಯಾಮ್ಸನೋವಾ ಸತ್ತಿರುವ ವ್ಯಾಲೆಂಟೀನಾಳ ತುಂಡಾದ ದೇಹದ ಭಾಗಗಳನ್ನು ಹಾಗೂ ತಲೆಯನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ತೆಗೆದುಕೊಂಡು ಹೊರಗೋಗುತ್ತಿರೋದು ರೆಕಾರ್ಡ್ ಆಗಿರುತ್ತೆ. ಹಾಗೆ ಸ್ಯಾಮ್ಸನೋವಾ ಒಂದು ಪ್ಯಾನ್ ಅನ್ನು ಹೊರಗೆ ತೆಗೆದುಕೊಂಡು ಹೋಗುತ್ತಿರುತ್ತಾಳೆ. ಆ ಪ್ಯಾನ್ನ ಒಳಗೆ ಎದ್ದಿದ್ದು ವ್ಯಾಲೆಂಟೀನಾ ದೇಹದ ಬೇಯಿಸಿದ ಮಾಂಸವಾಗಿರುತ್ತೆ. ಅದನ್ನು ಸ್ಯಾಮ್ಸನೋವಾ ತಿಂದಿರ್ತಾಳೆ. ಸ್ನೇಹಿತರೆ, ಸ್ಯಾಮ್ಸನೋವಾ ಆಂಡ್ರಿ ಚಿಕಟಿಲ್ಲೋ ಎಂಬ ಸೈಕೋ ಸೀರಿಯಲ್ ಕಿಲ್ಲರ್ನ ದೊಡ್ಡ ಫ್ಯಾನ್ ಆಗಿರ್ತಾಳೆ. ಈ ವ್ಯಕ್ತಿ
ಯುದ್ಧದ ಸಮಯದಲ್ಲಿ ಹಲವಾರು ಸೆಕ್ಷುವಲ್ ಕ್ರೈಮ್ಗಳನ್ನು ಮಾಡಿದ್ದ, ಎಷ್ಟೋ ಜನರನ್ನು ಭೀಕರವಾಗಿ ಕೊಂದು ಹಾಕಿದ್ದ. ಅವನೆಂದರೆ ಸ್ಯಾಮ್ಸನೋವಾಗೆ ತುಂಬಾ ಇಷ್ಟವಿರುತ್ತೆ. ಆ ಬುಕ್ನಿಂದ ಪೊಲೀಸರಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಈ ಸ್ಯಾಮ್ಸನೋವಾಗೆ ಬ್ಲ್ಯಾಕ್ ಮ್ಯಾಜಿಕ್ ಹಾಗೂ ಅಸ್ಟ್ರಾಲಜಿಯ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಕಲ್ಟ್ ರಿಚುವಲ್ಗಾಗಿ ಜನರನ್ನು ಈಕೆ ಕೊಂದಿರಬಹುದು ಎಂದು ಅನುಮಾನ ಬರುತ್ತೆ. 2015 ಜುಲೈ 29ರಂದು ಸ್ಯಾಮ್ಸನೋವಾ ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಳ್ತಾಳೆ. ರಷ್ಯಾದ ಜನರೆಲ್ಲ ಅಂದುಕೊಳ್ಳೋದು ಈಕೆಗೆ ಖಂಡಿತವಾಗಲೂ ಡೆತ್ ಪೆನಾಲ್ಟಿ ಸಿಗುತ್ತೆ ಎಂದು. ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ಸ್ಯಾಮ್ಸನೋವಾನನ್ನು ಸೈಕಿಯಾಟ್ರಿಕ್ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರ ರಿಪೋರ್ಟ್ನಿಂದ ಗೊತ್ತಾಗುವುದೇನೆಂದರೆ ಸ್ಯಾಮ್ಸನೋವಾಗೆ ಸ್ಕಿಜೋಫ್ರೇನಿಯಾ ಎಂಬ ಮಾನಸಿಕ ಕಾಯಿಲೆ ಇದ್ದು ಈಕೆ ಸೊಸೈಟಿಗೆ ತುಂಬಾ ಡೇಂಜರ್ ಆಗಿರ್ತಾಳೆ. ಹಾಗಾಗಿ ಕೋರ್ಟ್ ಈಕೆ ಜೀವನ ಪೂರ್ತಿ ಮೆಂಟಲ್ ಫೆಸಿಲಿಟಿಯಲ್ಲಿಯೇ ಇರಬೇಕೆಂದು ಶಿಕ್ಷೆ ಕೊಡುತ್ತೆ. ಸ್ನೇಹಿತರೆ, ಈಗಲೂ ಸ್ಯಾಮ್ಸನೋವಾ ಕಜಾನ್ ಕ್ಲಿನಿಕ್ನಲ್ಲಿಯೇ ತನ್ನ ಕೊನೆಯ ದಿನಗಳನ್ನು ಕಳೆಯುತ್ತಿದ್ದಾಳೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.